ನಮ್ಮ ಹತ್ರ ಎಷ್ಟು ಕೋಟಿ ಇದ್ರೇನೋ ನಾವು ಹೋಗ್ಲಾರ್ದಂಥ ಜಾಗ ಅಂದರೆ ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಪ್ರೀತಿ ಆಯುಷ. ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಎಷ್ಟೇ ದುಡ್ಡು ಇಟ್ಕೊಂಡು ನಾವು ಹೋಗ್ಬೇಕು ಅಂತ ಅನ್ಕೊಂಡ್ರೆ ಅದಾಗೋದೇ ಇಲ್ಲ. ನಮ್ ಜೊತೆನೆ ಇದು ತುಂಬಾ ಸರ್ತಿ ಆಗಿದೆ. ಆ ಶ್ರೀಹರಿ ನಮ್ಗೆ ಯಾವಾಗ ಕರ್ಸ್ಕೋಬೇಕು ಅಂತ ಇರುತ್ತೋ ಅವಾಗೆ ಕರ್ಸ್ಕೊಳ್ಳೋದು ಅಂತ ನಮ್ಗೆ ಪ್ರೂವ್ ಆಗೋದು. 2-3 ಸರ್ತಿ ನಾವ್ ಈ ಟ್ರಿಪ್ ನ ಪ್ಲಾನ್ ಮಾಡಿದ್ವಿ, ಆದ್ರೆ ಸಕ್ಸಸ್ ಆಗಿಲ್ಲ. ಹೋಗ್ಲಿ ಪಾಪು ಬರ್ಡೇಗಾದ್ರೂ ಆಗುತ್ತೇನೋ ಅಂತ ಟ್ರೈ ಮಾಡಿದ್ವಿ, ಅವಾಗ ಕೂಡ ಆಗ್ಲಿಲ್ಲ. ಬಟ್ ಫೈನಲಿ ನಮ್ಮ ಆನಿವರ್ಸರಿಗೆ ದರ್ಶನ ಆಗೋ ತರ ಟಿಕೆಟ್ಸ್ ನಮ್ಗೆ ಕನ್ಫರ್ಮ್ ಆಗೋದು. ಇದೆಲ್ಲ ಒಂಥರ ಮಿರಾಕಲ್ ಅನ್ನಿಸ್ತು ನಮಗೆ. ಯಾಕಂದ್ರೆ ಲಾಸ್ಟ್ ಇಯರು ನಮ್ಮ ಆನಿವರ್ಸರಿ ದಿವಸ ನಾವು ತಿರುಪತಿಯಲ್ಲಿ ದರ್ಶನ ಮಾಡಿದ್ವಿ, ಆದ್ರೆ ಈ ವರ್ಷ ಜಗನ್ನಾಥ್ ಅಲ್ಲಿದ್ದೀವಿ. ತುಂಬಾ ಜನ ಹೇಳೋದ್ ಕೇಳಿದ್ವಿ, ಇಲ್ಲಿ ಹೋಗೋದು ತುಂಬಾನೇ ಕಷ್ಟ, ಹೋಗ್ಲಿಕ್ಕೆ ಆಗಲ್ಲ, ನಮ್ಮ ಹತ್ರ ಎಷ್ಟು ಕೋಟಿ ದುಡ್ಡಿದ್ರೇನು ನಾವು ಹೋಗಕ್ ಆಗಲ್ಲ. ಆ ಭಗವಂತ ಕರೆಸ್ಕೊಂಡ್ರೆ ಮಾತ್ರ ನಾವು ಹೋಗ್ಲಿಕ್ಕೆ ಆಗೋದಂತ ಅಂತ ಪುಣ್ಯ ಕ್ಷೇತ್ರ ಇದು. ಚಾರ್ಧಾಮ್ ಯಾತ್ರಾ ಅಲ್ಲಿ ಇದು ಕೂಡ ಒಂದ್ ಧಾಮ ಆಗಿದೆ. ಎಲ್ರಿಗೂ ಗೊತ್ತಿರುತ್ತೆ, ಹೇಳೋ ಅವಶ್ಯಕತೆ ಇಲ್ಲ. ಇದು ಪುರಿ ಜಗನ್ನಾಥ್ ಒಡಿಶಾ ಅಲ್ಲಿ ಬರುತ್ತೆ. ಇಲ್ಲಿ ಸಾಕ್ಷಾತ್ ಶ್ರೀ ಕೃಷ್ಣನ್ ಹೃದಯ ಇವತ್ತಿಗೂ ಹೊಡ್ಕೊಳ್ಳುತ್ತೆ. ಈ ಕ್ಷೇತ್ರದಲ್ಲಿ ಪ್ರತಿನಿತ್ಯ ತುಂಬಾನೇ ಪವಾಡಗಳು ನಡೆಯುತ್ತೆ. ಪೂರಿಗೆ ಹೇಗೆ ರೀಚ್ ಆಗಬೇಕು, ಎಷ್ಟು ಡೇ ಪ್ಲಾನ್ ಮಾಡಬೇಕು, ಏನೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು ಒಡಿಶಾ ಅಲ್ಲಿ ಅಂತೇಳಿ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ಪೇಜ್ನ ಫಾಲೋ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್.